ಬೈ ಎಲೆಕ್ಷನ್ ಇವತ್ತು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಕೊನೆ ದಿನ ಆಯಿತು. ಹೆಚ್ಚಿಗೆ ಕುತೂಹಲ ಇದ್ದಿದ್ದು ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಂಡಾಯವೆದ್ದಿರುವ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕೈಪಾಳೆಯ ಯಶಸ್ವಿ ಆಗುತ್ತಾ, ಅಲ್ಲಿಗೆ ತನ್ನ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳಿಕ್ಕೆ ಹಾದಿಯನ್ನ ಸುಗಮ ಮಾಡಿಕೊಳ್ಳುತ್ತಾ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ಹಾದಿ ದುರ್ಗಮವಾಗಿ ಉಳಿದಿದೆ. ಬಾಗಲಕೋಟೆಯಲ್ಲಿ ಬಂಡಾಯ ಇಲ್ಲ ಅಂತಲ್ಲ, ಆದರೆ ದಾವಣಗೆರೆಯಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಲ್ಲಿಗೆ ಈ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಯ್ತಾ? ಹಾಗಂದ ಮಾತ್ರಕ್ಕೆ ಬಿಜೆಪಿಗೆ ಅನಾಯಾಸದ ಗೆಲುವು ಅನ್ನೋದು ಸಾಧ್ಯವಾಗುತ್ತಾ? ನನ್ನ ಚರ್ಚೆಯಲ್ಲಿ ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರಿಬ್ಬರು ಹೋದ ಸಂದರ್ಭದಲ್ಲಿ ಅಲ್ಲಿದ್ದ ಮುಸಲ್ಮಾನ್ ಸಮುದಾಯದ, ಅದರಲ್ಲೂ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತದಾರರಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಜನ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರನ್ನ ಬರಮಾಡಿಕೊಂಡ್ರು ಅನ್ನೋದಕ್ಕೆ ಒಂದಷ್ಟು ಪೂರಕವಾದ ದೃಶ್ಯಗಳಿದೆ. ಗೋ ಬ್ಯಾಕ್ ಅನ್ನೋ ಘೋಷಣೆಗಳು ಕೂಡ ಕೇಳೋಕೆ ಸಿಕ್ತು. ಆ ದೃಶ್ಯಗಳನ್ನ ಗಮನಿಸೋಣ. ಅದಾದ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನವರು ಉತ್ತರ ಕೊಡಲಿಲ್ಲ. ಬೈ ಎಲೆಕ್ಷನ್ ಇವತ್ತು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಕೊನೆ ದಿನ ಆಯಿತು. ಹೆಚ್ಚಿಗೆ ಕುತೂಹಲ ಇದ್ದಿದ್ದು ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಂಡಾಯವೆದ್ದಿರುವ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕೈಪಾಳೆಯ ಯಶಸ್ವಿ ಆಗುತ್ತಾ, ಅಲ್ಲಿಗೆ ತನ್ನ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳಿಕ್ಕೆ ಹಾದಿಯನ್ನ ಸುಗಮ ಮಾಡಿಕೊಳ್ಳುತ್ತಾ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ಹಾದಿ ದುರ್ಗಮವಾಗಿ ಉಳಿದಿದೆ. ಬಾಗಲಕೋಟೆಯಲ್ಲಿ ಬಂಡಾಯ ಇಲ್ಲ ಅಂತಲ್ಲ, ಆದರೆ ದಾವಣಗೆರೆಯಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಲ್ಲಿಗೆ ಈ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಯ್ತಾ? ಹಾಗಂದ ಮಾತ್ರಕ್ಕೆ ಬಿಜೆಪಿಗೆ ಅನಾಯಾಸದ ಗೆಲುವು ಅನ್ನೋದು ಸಾಧ್ಯವಾಗುತ್ತಾ? ನನ್ನ ಚರ್ಚೆಯಲ್ಲಿ ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರಿಬ್ಬರು ಹೋದ ಸಂದರ್ಭದಲ್ಲಿ ಅಲ್ಲಿದ್ದ ಮುಸಲ್ಮಾನ್ ಸಮುದಾಯದ, ಅದರಲ್ಲೂ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತದಾರರಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಜನ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರನ್ನ ಬರಮಾಡಿಕೊಂಡ್ರು ಅನ್ನೋದಕ್ಕೆ ಒಂದಷ್ಟು ಪೂರಕವಾದ ದೃಶ್ಯಗಳಿದೆ. ಗೋ ಬ್ಯಾಕ್ ಅನ್ನೋ ಘೋಷಣೆಗಳು ಕೂಡ ಕೇಳೋಕೆ ಸಿಕ್ತು. ಆ ದೃಶ್ಯಗಳನ್ನ ಗಮನಿಸೋಣ. ಅದಾದ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನವರು ಉತ್ತರ ಕೊಡಲಿಲ್ಲ. ಬೈ ಎಲೆಕ್ಷನ್ ಇವತ್ತು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಕೊನೆ ದಿನ ಆಯಿತು. ಹೆಚ್ಚಿಗೆ ಕುತೂಹಲ ಇದ್ದಿದ್ದು ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಂಡಾಯವೆದ್ದಿರುವ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕೈಪಾಳೆಯ ಯಶಸ್ವಿ ಆಗುತ್ತಾ, ಅಲ್ಲಿಗೆ ತನ್ನ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳಿಕ್ಕೆ ಹಾದಿಯನ್ನ ಸುಗಮ ಮಾಡಿಕೊಳ್ಳುತ್ತಾ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ಹಾದಿ ದುರ್ಗಮವಾಗಿ ಉಳಿದಿದೆ. ಬಾಗಲಕೋಟೆಯಲ್ಲಿ ಬಂಡಾಯ ಇಲ್ಲ ಅಂತಲ್ಲ, ಆದರೆ ದಾವಣಗೆರೆಯಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಲ್ಲಿಗೆ ಈ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಯ್ತಾ? ಹಾಗಂದ ಮಾತ್ರಕ್ಕೆ ಬಿಜೆಪಿಗೆ ಅನಾಯಾಸದ ಗೆಲುವು ಅನ್ನೋದು ಸಾಧ್ಯವಾಗುತ್ತಾ? ನನ್ನ ಚರ್ಚೆಯಲ್ಲಿ ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರಿಬ್ಬರು ಹೋದ ಸಂದರ್ಭದಲ್ಲಿ ಅಲ್ಲಿದ್ದ ಮುಸಲ್ಮಾನ್ ಸಮುದಾಯದ, ಅದರಲ್ಲೂ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತದಾರರಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಜನ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರನ್ನ ಬರಮಾಡಿಕೊಂಡ್ರು ಅನ್ನೋದಕ್ಕೆ ಒಂದಷ್ಟು ಪೂರಕವಾದ ದೃಶ್ಯಗಳಿದೆ. ಗೋ ಬ್ಯಾಕ್ ಅನ್ನೋ ಘೋಷಣೆಗಳು ಕೂಡ ಕೇಳೋಕೆ ಸಿಕ್ತು. ಆ ದೃಶ್ಯಗಳನ್ನ ಗಮನಿಸೋಣ. ಅದಾದ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನವರು ಉತ್ತರ ಕೊಡಲಿಲ್ಲ.
ಬೈ ಎಲೆಕ್ಷನ್ ಇವತ್ತು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಕೊನೆ ದಿನ ಆಯಿತು. ಹೆಚ್ಚಿಗೆ ಕುತೂಹಲ ಇದ್ದಿದ್ದು ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಂಡಾಯವೆದ್ದಿರುವ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕೈಪಾಳೆಯ ಯಶಸ್ವಿ ಆಗುತ್ತಾ, ಅಲ್ಲಿಗೆ ತನ್ನ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳಿಕ್ಕೆ ಹಾದಿಯನ್ನ ಸುಗಮ ಮಾಡಿಕೊಳ್ಳುತ್ತಾ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ಹಾದಿ ದುರ್ಗಮವಾಗೇ ಉಳಿದಿದೆ. ಬಾಗಲಕೋಟೆಯಲ್ಲಿ ಬಂಡಾಯ ಇಲ್ಲ ಅಂತಲ್ಲ, ಆದರೆ ದಾವಣಗೆರೆಯಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಲ್ಲಿಗೆ ಈ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಯ್ತಾ? ಹಾಗಂದ ಮಾತ್ರಕ್ಕೆ ಬಿಜೆಪಿಗೆ ಅನಾಯಾಸದ ಗೆಲುವು ಅನ್ನೋದು ಸಾಧ್ಯವಾಗುತ್ತಾ? ನನ್ನ ಚರ್ಚೆಯಲ್ಲಿ ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರಿಬ್ಬರು ಹೋದ ಸಂದರ್ಭದಲ್ಲಿ ಅಲ್ಲಿದ್ದ ಮುಸಲ್ಮಾನ್ ಸಮುದಾಯದ, ಅದರಲ್ಲೂ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತದಾರರಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಜನ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರನ್ನ ಬರಮಾಡಿಕೊಂಡ್ರು ಅನ್ನೋದಕ್ಕೆ ಒಂದಷ್ಟು ಪೂರಕವಾದ ದೃಶ್ಯಗಳಿದೆ. ಗೋ ಬ್ಯಾಕ್ ಅನ್ನೋ ಘೋಷಣೆಗಳು ಕೂಡ ಕೇಳೋಕೆ ಸಿಕ್ತು. ಆ ದೃಶ್ಯಗಳನ್ನ ಗಮನಿಸೋಣ. ಅದಾದ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನವರು ಉತ್ತರ ಕೊಡಲಿಲ್ಲ. ಬೈ ಎಲೆಕ್ಷನ್ ಇವತ್ತು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಕೊನೆ ದಿನ ಆಯಿತು. ಹೆಚ್ಚಿಗೆ ಕುತೂಹಲ ಇದ್ದಿದ್ದು ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಂಡಾಯವೆದ್ದಿರುವ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕೈಪಾಳೆಯ ಯಶಸ್ವಿ ಆಗುತ್ತಾ, ಅಲ್ಲಿಗೆ ತನ್ನ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳಿಕ್ಕೆ ಹಾದಿಯನ್ನ ಸುಗಮ ಮಾಡಿಕೊಳ್ಳುತ್ತಾ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ಹಾದಿ ದುರ್ಗಮವಾಗೇ ಉಳಿದಿದೆ. ಬಾಗಲಕೋಟೆಯಲ್ಲಿ ಬಂಡಾಯ ಇಲ್ಲ ಅಂತಲ್ಲ, ಆದರೆ ದಾವಣಗೆರೆಯಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಲ್ಲಿಗೆ ಈ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಯ್ತಾ? ಹಾಗಂದ ಮಾತ್ರಕ್ಕೆ ಬಿಜೆಪಿಗೆ ಅನಾಯಾಸದ ಗೆಲುವು ಅನ್ನೋದು ಸಾಧ್ಯವಾಗುತ್ತಾ? ನನ್ನ ಚರ್ಚೆಯಲ್ಲಿ ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರಿಬ್ಬರು ಹೋದ ಸಂದರ್ಭದಲ್ಲಿ ಅಲ್ಲಿದ್ದ ಮುಸಲ್ಮಾನ್ ಸಮುದಾಯದ, ಅದರಲ್ಲೂ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತದಾರರಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಜನ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರನ್ನ ಬರಮಾಡಿಕೊಂಡ್ರು ಅನ್ನೋದಕ್ಕೆ ಒಂದಷ್ಟು ಪೂರಕವಾದ ದೃಶ್ಯಗಳಿದೆ. ಗೋ ಬ್ಯಾಕ್ ಅನ್ನೋ ಘೋಷಣೆಗಳು ಕೂಡ ಕೇಳೋಕೆ ಸಿಕ್ತು. ಆ ದೃಶ್ಯಗಳನ್ನ ಗಮನಿಸೋಣ. ಅದಾದ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನವರು ಉತ್ತರ ಕೊಡಲಿಲ್ಲ. ಬೈ ಎಲೆಕ್ಷನ್ ಇವತ್ತು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಕೊನೆ ದಿನ ಆಯಿತು. ಹೆಚ್ಚಿಗೆ ಕುತೂಹಲ ಇದ್ದಿದ್ದು ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಂಡಾಯವೆದ್ದಿರುವ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕೈಪಾಳೆಯ ಯಶಸ್ವಿ ಆಗುತ್ತಾ, ಅಲ್ಲಿಗೆ ತನ್ನ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳಿಕ್ಕೆ ಹಾದಿಯನ್ನ ಸುಗಮ ಮಾಡಿಕೊಳ್ಳುತ್ತಾ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ಹಾದಿ ದುರ್ಗಮವಾಗೇ ಉಳಿದಿದೆ. ಬಾಗಲಕೋಟೆಯಲ್ಲಿ ಬಂಡಾಯ ಇಲ್ಲ ಅಂತಲ್ಲ, ಆದರೆ ದಾವಣಗೆರೆಯಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಲ್ಲಿಗೆ ಈ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಯ್ತಾ? ಹಾಗಂದ ಮಾತ್ರಕ್ಕೆ ಬಿಜೆಪಿಗೆ ಅನಾಯಾಸದ ಗೆಲುವು ಅನ್ನೋದು ಸಾಧ್ಯವಾಗುತ್ತಾ? ನನ್ನ ಚರ್ಚೆಯಲ್ಲಿ ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರಿಬ್ಬರು ಹೋದ ಸಂದರ್ಭದಲ್ಲಿ ಅಲ್ಲಿದ್ದ ಮುಸಲ್ಮಾನ್ ಸಮುದಾಯದ, ಅದರಲ್ಲೂ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತದಾರರಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಜನ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರನ್ನ ಬರಮಾಡಿಕೊಂಡ್ರು ಅನ್ನೋದಕ್ಕೆ ಒಂದಷ್ಟು ಪೂರಕವಾದ ದೃಶ್ಯಗಳಿದೆ. ಗೋ ಬ್ಯಾಕ್ ಅನ್ನೋ ಘೋಷಣೆಗಳು ಕೂಡ ಕೇಳೋಕೆ ಸಿಕ್ತು. ಆ ದೃಶ್ಯಗಳನ್ನ ಗಮನಿಸೋಣ. ಅದಾದ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನವರು ಉತ್ತರ ಕೊಡಲಿಲ್ಲ.